ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನೊಂದು ವೀಕೆ ಆಯಿತು ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಇವತ್ತು ನನ್ನ ಮಗಳು ಔಟಿಂಗ್ ಮತ್ತು ನೀಟ್ ಎಕ್ಸಾಮ್ ವಿಡಿಯೋ ಮಾಡಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಾನು ಮೊದಲಿಗೆ ಒಂದು ಹೆಲ್ದಿ ಶೇಕ್ ಮಾಡ್ತಾಯಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಅದನ್ನು ಇವಾಗ ನೋಡಿ ಫಸ್ಟು ಬರೀ ಡ್ರೈ ಫ್ರೂಟ್ಸ್ನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅದಾದ ನಂತರ ಪಚ್ಚಬಾಳೆಹಣ್ಣು ಹಾಕೋತಾ ಇದ್ದೀನಿ. ಇದು ಚಿಕ್ಕದಾಗಿರೋದ್ರಿಂದ ನಾನು 3 ಹಾಕ್ಕೊಂಡಿದ್ದೆ, ತುಂಬ ದೊಡ್ಡದಾದರೆ ಒಂದೇ ಸಾಕು. ಅದಾದ ನಂತರ ಅದನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ಬಾಳೆಹಣ್ಣು ಪೇಸ್ಟ್ ಮಾಡಿಕೊಂಡು ಅದಾದ ನಂತರ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ಬೆಲ್ಲ ಹಾಕ್ಕೋಬೋದು. ಸಕ್ಕರೆನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಪಚ್ಚಬಾಳೆಹಣ್ಣಲ್ಲಿ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಸೇರಿಸಿ ಒಂದು ಸಲ ಮಿಕ್ಸಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು 2 ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ, ಮತ್ತು ವೆಯ್ಟ್ ಗೇಯ್ನು ಕೂಡ ಆಗ್ತಾರೆ. ದಪ್ಪ ಆಗೋರು ಡೈಲಿ ಈ ಶೇಕ್ನ ಮಾಡ್ಕೊಂಡು ಕುಡೀರಿ. ನನ್ನ ಮಗಳು ಸಣ್ಣ ಇದ್ದಾಳೆ, ಹಾಗಾಗಿ ನಾನು ಡೈಲಿ ಈ ಶೇಕ್ನ ಕೊಡ್ತಿದ್ದೀನಿ. ನೀವು ಕೂಡ ಈ ಶೇಕ್ನ ಒಂದು ಸಲ ಟ್ರೈ ಮಾಡಿ. ಅದಾದ ನಂತರ ನಾನಿಲ್ಲಿ ತಿಂಡಿಗೆ ದೋಸೆ ಮತ್ತು ತೊಂಡೆಕಾಯಿ ಪಲ್ಯ ಚಟ್ನಿ ಮಾಡಿದ್ದೀನಿ. ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಹೆಲ್ದಿ ದೋಸೆ ಕೂಡ. ನಾನು ಇದಕ್ಕೆ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟಿತ್ತು, ಅದರೊಳಗಡೆ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈ ದೋಸೆಗೆ ಪಲ್ಯ ಅವಶ್ಯಕತೆ ಇಲ್ಲ, ಆದರೆ ನಾನು ತೊಂಡೆಕಾಯಿ ಹಾಳಾಗ್ತದೆ ಅಂತೇಳಿ ತೊಂಡೆಕಾಯಿ ಪಲ್ಯನೂ ಮಾಡಿದ್ದೆ, ಮತ್ತು ಜೊತೆಗೆ ಚಟ್ನಿನೂ ಮಾಡಿ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಈ ದೋಸೆ ಹೆಲ್ದಿ ದೋಸೆ ಅಂತಲೂ ಕೂಡ ಹೇಳ್ಬೋದು. ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗೂ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೊಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ನಂತರ ಮಗಳಿಗೆ ಔಟಿಂಗ್ ಇತ್ತು ಅಂತೇಳಿ ನಾವು ಹಾಸ್ಟೆಲಿಗೆ ಬಂದಿದ್ವಿ. ಔಟಿಂಗಿಗೆ ಹೊರಗಡೆ ಬಂದಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ನಾವು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಮೈಸೂರಲ್ಲಿ, ತುಂಬ ಚೆನ್ನಾಗಿದೆ, ಹೋಗೋಣ ಅಂತೇಳಿ ಹೋದ್ವಿ. ಫಸ್ಟು ಹೊರಗಡೆಯಿಂದ ಹೋದಾಗ ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಪಾರ್ಕಿಂಗಿಗೆ ಆಗಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇತ್ತು. ಜೊತೆಗೆ ಎಷ್ಟೊಂದು ಜನ ಬಂದಿರೋ ವೆಹಿಕಲ್ಸ್ ನೋಡಿ, ಕಾರು ಬೈಕ್ ಎಲ್ಲ ತುಂಬಾ ಜಾಸ್ತಿ ಇದ್ವು. ಒಳಗಡೆ ಬರ್ತಾ ಇಸ್ಕಾನ್ದು ಸ್ಕೆಚ್ ನೋಡಿ ಎಲ್ಲ ಹಾಕಿ ಮುಂದೆನೇ ಇತ್ತು, ಅದನ್ನು ಸ್ವಲ್ಪ ನಾನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿರೋದು ಎಂಟ್ರೆನ್ಸು, ಮತ್ತು ಇಲ್ಲಿ ನೋಡಿ ಗಾರ್ಡನ್ನು ಫಸ್ಟು, ಆಮೇಲೆ ಬ್ಯಾಕ್ ಸೈಡ್ಗೆ ಈ ಥರ ಮಂಟಪ ಟೈಪ್ ಇರೋದು ತುಂಬ ಚೆನ್ನಾಗಿದೆ. ತುಂಬ ಗಾರ್ಡನ್ ಎಲ್ಲ ಮುಂದೆ ಎಲ್ಲ ಇರೋದ್ರಿಂದ ತುಂಬ ಸುತ್ತ ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ. ಹೂವಿನ ಗಿಡಗಳಂತೂ ತುಂಬಾ ಚೆನ್ನಾಗಿದೆ, ಮತ್ತು ಗುಲಾಬಿ ಗಿಡಗಳಂತೂ ಒಂದು ಹತ್ರ ಫುಲ್ ಹಾಕಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ನಾನು ಹಾಗೇ ನೋಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ನಾವು ಹೋದಾಗ 12 ಗಂಟೆ ಸಮಯ, ಆವಾಗ ಮಂಗಳಾರತಿ ಟೈಮು ಕೂಡ ಇತ್ತು. 1/4 ಗಂಟೆ ಟೈಮ್ ಇತ್ತು. 12ರಿಂದ 12:15ವರೆಗೆ ಅಲ್ಲೇ ಮೆನ್ಷನ್ನು ಕೂಡ ಮಾಡಿದರು. ಮಂಗಳಾರತಿ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ಹೊತ್ತು ಕೂತಿದ್ವಿ. ಎಷ್ಟೋ ಜನ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಮಂಗಳಾರತಿ ಮಾಡ್ತಾಯಿದ್ರು. ಅವಾಗ ನೋಡಿ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ. ನಾನಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಆದರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ. ಗರ್ಭಗುಡಿ ಸ್ವಲ್ಪ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಎಷ್ಟು ಕಲರ್ಫುಲ್ಲಾಗಿ ಹೂವಾಗಲಿ ಡೆಕೋರೇಟಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮಂಗಳಾರತಿ ಎಲ್ಲ ತೊಗೊಂಡು ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಟೈಮ್ ಆಗುತ್ತೆ ಅಂತೇಳಿ ಬಂದ್ವಿ. ಇನ್ನೂ ಇರೋರೆಲ್ಲ ಅಲ್ಲೇ ಇದ್ದರು, ಮತ್ತು ಪ್ರಸಾದ ಎಲ್ಲ ಇತ್ತು ಹೊರಗಡೆ. ಪ್ರಸಾದ ಎಲ್ಲ ತೊಗೊಂಡು ಹೋಗೋಷ್ಟೊತ್ತಿಗೆ ಏನೋ ಲೇಟಾಗುತ್ತೆ ಅಂತೇಳಿ ನಾವು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡೆಲ್ಲ ಅವರು ಭಜನೆ ಹಾಡೆಲ್ಲ ಹೇಳ್ತಾಯಿದ್ರು. ಹರೇ ರಾಮ ಹರೇ ಕೃಷ್ಣ ಅದೆಲ್ಲ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ತೊಗೊಂಡ್ವಿ. ಪ್ರಸಾದನೂ ಕೂಡ ಅಲ್ಲೇ ಕೂತ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಅಲ್ಲೇ ಕೆಳಗಡೆ ಕೂತ್ಕೊಂಡು ಅವಳ ಫ್ರೆಂಡು ಮತ್ತು ಅವಳು ತಿಂತಾ ಕೂತಿದ್ರು. ಆಮೇಲೆ ನಾನೇ ಲೇಟಾಗುತ್ತೆ ಅಂತೇಳಿ ಬೇಗ ಅವಳಿಗೆ ತಿನ್ನಿಸಾದ ನಂತರ ಅಲ್ಲಿ ತುಳಸಿ ಮಾಲೆ ಎಲ್ಲ ಮಾರ್ತಾಯಿದ್ರು. ಅದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆದರೆ ನನ್ನ ಮಗಳು ತೊಗೊಂಡ್ಳು. ಅದನ್ನು ಕೂಡ ನೋಡಿ ಇಲ್ಲಿ ಹಾಕಿದ್ದೀನಿ. ಅವಳಿಗೆ ತುಂಬ ಇಷ್ಟ ಆಯಿತು ಅಂತೇಳಿ ಅದನ್ನು ತೊಗೊಂಡು ನಾವು ಇಸ್ಕಾನಿಂದ ಬಂದ್ವಿ. ಇಸ್ಕಾನಿಂದ ಬಂದು ಇಲ್ಲಿ
ಮೆಡಿಕಲ್ ಕಾಲೇಜಿಗೆ ಬಂದ್ವಿ, JSS ಮೆಡಿಕಲ್ ಕಾಲೇಜ್ಗೆ ನೋಡೋಣ ಅಂತೇಳಿ. ನಾನು ಕ್ಯಾಂಪಸ್ ನೋಡೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಮೆಡಿಕಲ್ ಕಾಲೇಜು. ಅದ್ರ ಎದುರುಗಡೆನೇ ಫಾರ್ಮಸಿ ಕಾಲೇಜು ಇದೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ಮೊದಲನೇ ಮಗಳದು ಸೆಕೆಂಡ್ PU ಮುಗ್ದಿತ್ತು. ಅವಳದು ನೆಕ್ಸ್ಟ್ಗೆ ಏನು ನೋಡೋಣ ಅಂಥೇಳಿ ಏನು ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಇದ್ವಿ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ B.Pharma ಬಗ್ಗೆ ಕೇಳಬೇಕಿತ್ತು. ಮತ್ತು ರೇಡಿಯಾಲಜಿ ಯಾವುದಾದ್ರೂ ಸರಿ ನೋಡೋಣ, ವಿಚಾರಿಸ್ಕೊಂಡು ಹೋಗೋಣ ಅಂತೇಳಿ ಕಾಲೇಜಿಗೆ ಬಂದಿದ್ವಿ. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ. ಇಲ್ಲಿ ವೆಹಿಕಲ್ ನಿಲ್ಸೋಕ್ಕೋಸ್ಕರನೂ ಕೂಡ ತುಂಬ ಚೆನ್ನಾಗೆಲ್ಲ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇತ್ತು. ಮತ್ತು ನೋಡಿ ಕಾಲೇಜ್ ಬಸ್ಗಳೆಲ್ಲ, ಮೆಡಿಕಲ್ ಕಾಲೇಜ್ ಬಸ್ಸು ಎಲ್ಲ ಎಷ್ಟು ನಿಂತಿದೆ. ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಇತ್ತು. ಮತ್ತು ಈ ಕಡೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಯಾಂಪಸ್ ಅಂತೂ ತುಂಬ ದೊಡ್ಡದಾಗಿತ್ತು. ನಾನಂತೂ ಈ ಕಡೆ ನೋಡಿರಲಿಲ್ಲ. ನನಗೆ ಗೊತ್ತಿದ್ದಿದೆ JSS ಊಟಿ ರೋಡಲ್ಲಿದೆ ಒಂದು ಮೈಸೂರಲ್ಲಿ, ಆ ಕಾಲೇಜು ಮತ್ತು ಸರಸ್ವತಿಪುರಮಲ್ಲಿ ಒಂದಿದೆ. ಅದೆರಡೇ ಗೊತ್ತಿದ್ದಿದ್ದು. ಅದು ಬಿಟ್ಟರೆ ಇದನ್ನು ಹೊರಗಡೆಯಿಂದ ನೋಡಿದ್ದೆ. ಒಳಗಡೆಯಿಂದ ತುಂಬ ಖುಷಿಯಾಯಿತು. ಮತ್ತು ಫಾರ್ಮಸಿ ಕಾಲೇಜು ಕೂಡ, ಅದಕ್ಕೂ ಹೋಗಿದ್ವಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪನೇ ವೀಡಿಯೋ ಮಾಡಿರೋದು, ಆ್ಯಕ್ಚುಲಾಗಿ ಹೆಚ್ಚು ಮಾಡಿಲ್ಲ. ಇಲ್ಲಿ ಅಡ್ಮಿಷನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡುವಂಥ ಬ್ಲಾಕ್ ಅಂತೆ, ಅಲ್ಲಿಗೆ ಬಂದ್ವಿ. ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲೊಂದು ಏನಪ್ಪ ಅಂದರೆ JSS ಕಾಲೇಜಲ್ಲಿ CET ಮತ್ತು ನೀಟು ಕೌಂಟೇ ಇಲ್ಲ, ಎಲ್ಲ ಪೇಮೆಂಟ್ ಶೀಟ್ ಟೈಪ್ ಥರನೇ. ಎಲ್ಲ ವಿಚಾರಿಸ್ಕೊಂಡು ನಾವು ಬಂದ್ವಿ ನೋಡೋಣ ಅಂಥೇಳಿ. ಅದಾದ ನಂತರ ಸ್ವಲ್ಪ ಶಾಪಿಂಗ್ ಇತ್ತು. ಚಿಕ್ಕ ಮಗಳದು, ಅವಳು ಈ ಸಲ ಫಸ್ಟ್ PU, ಅವಳದೇ ಔಟಿಂಗಿಗೆ ಬಂದಿದ್ದು. ಎಲ್ಲ ದೇವಸ್ಥಾನ ಮತ್ತು ಕಾಲೇಜೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗಿಗೆ ಬಂದಾಗ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಶೂ ತೊಗೊಂಡ್ಳು. 2 ಶೂಗಳನ್ನ ನೋಡಿದ್ಲು. ಆ ಶೂವಲ್ಲಿ ಈ ಶೂ ಇಷ್ಟ ಆಯಿತು ಅಂತೇಳಿ ತೊಗೊಂಡ್ಳು. ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ ಟಿ ಶರ್ಟು ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೋಬೇಕಿತ್ತಂತೆ, ಅದಕ್ಕೆ ಶೂ ಬೇಕಿತ್ತು ಅಂತ ತೊಗೊಂಡ್ಳು. ಅವಳಿಗೆ ಮಾಮೂಲಿ ಯೂನಿಫಾರ್ಮೇ ಇರೋದು. ಸ್ಯಾಟರ್ಡೆ ಮತ್ತು ಸಂಡೇ ಈ ಥರ ಮಾಡಿರೋದ್ರಿಂದ ಶೂ ಬೇಕು ಅಂತೇಳಿ ಶೂ ತೊಗೊಂಡ್ಳು. ಅದೆಲ್ಲ ಶಾಪಿಂಗೆಲ್ಲ ಮುಗಿಸ್ಕೊಂಡು ನಾವು ನೀಟ್ ಎಕ್ಸಾಮಾಗಿ ಬಂದಿದ್ವಲ್ಲ, ಆ ಪ್ಲೇಸಿಗೆ ಬಂದ್ವಿ. ಆ ಪ್ಲೇಸಿಗೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಎಲ್ಲ ಒಬ್ಬರೂ ಇರಲಿಲ್ಲ. ಫಸ್ಟ್ ಬಿಡಕ್ಕೆ ಬಂದಾಗ 11 ಗಂಟೆಗೆಲ್ಲ ಹೋಗಿದ್ವಿ. ತುಂಬ ಜನಗಳು, ತುಂಬ ಪೇರೆಂಟ್ಸ್ಗಳೆಲ್ಲ ತುಂಬ ಇದ್ದರು. ಆಮೇಲೆ ಎಲ್ಲೋ ದೂರದಿಂದ ಬಂದು ಪೇರೆಂಟ್ಸ್ಗಳಷ್ಟೇ ವೆಯ್ಟ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿದ್ದೀನಿ. ದೂರದಿಂದ ವೀಡಿಯೋ ತುಂಬ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಮಧ್ಯದಲ್ಲಂತೂ ಯಾರೂ ಇರಲಿಲ್ಲ. 11 ಗಂಟೆಗೆ ಅಂತಲೇ ಅಲೋ ಮಾಡಿದರು, ಆದರೆ 1 ಗಂಟೆಗೆ ಹೋಗಿದ್ದಿದ್ದು ಒಳಗಡೆ. ಎಕ್ಸಾಮ್ ಟೈಮಿಂಗ್ಸ್ ಬಂದು 2 ಗಂಟೆಯಿಂದ 5:15ವರೆಗಿತ್ತು. ಅಲ್ಲಿವರೆಗೂ ಎಷ್ಟು ಪೇರೆಂಟ್ಸ್ಗಳು ಪಾಪ ಎಷ್ಟೋ ಜನ ವೆಯ್ಟ್ ಮಾಡ್ತಾನೆ ಇದ್ದರು, ಹೊರಗಡೆ ಬಂದಿದ್ದವರು. ಇನ್ನು ಅಲ್ಲಿಯವರೇ ಇರೋರು ಮನೆಗೆ ಹೋಗ್ಬಿಟ್ಟು ವಾಪಸ್ ಬಂದರು. ಇದು ಜಾಕಿ ಕ್ವಾರ್ಟರ್ಸಲ್ಲಿ ಇದ್ದಿದ್ದು ಎಕ್ಸಾಮ್ ಸೆಂಟರು ನನ್ನ ಮಗಳಿಗೆ. ನಾವು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಹೋಗಿ ಬಂದು ಆಮೇಲೆ ಬಂದ್ವಿ. ಬರೋ ಟೈಮಲ್ಲಂತೂ ತುಂಬಾ ಮಳೆ ಬಂತು. ಅದನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನೀಟ್ ಎಕ್ಸಾಮ್ದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದ ನಂತರ ನಮ್ಮದು ಆಮೇಲೆ ನೋಡಿದ್ದೀರ ಅನಿಸುತ್ತೆ, ನಾನು ಒಂದು ವೀಕ್ ಬ್ಯಾಕ್ ವೀಡಿಯೋದಲ್ಲಿ ಹಾಕಿದ್ದೆ, ಆಮೇಲೆ ಸಿಕ್ಕಿತ್ತು ಅಂತೇಳಿ. ನನಗೆ ಬಿಡೋಕ್ಕೆ ಮನಸ್ಸಾಗಿಲ್ಲ, ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಪಾಪ ಅದಕ್ಕೆ ಏನಕ್ಕೆ ಹಿಂಸೆ ಕೊಡ್ತೀಯ ಅಂತ. ಅದಕ್ಕೆ ಫುಡ್ಡು ಕೂಡ ತಂದಿಲ್ಲ. ಹೊರಗಡೆನೇ ಬೆಳೆದಿರೋದ್ರಿಂದ ಇದೆಲ್ಲ ತಿನ್ಬೋದು ಅಂತೇಳಿ ನಾನು ಹಿಂಗೆ ತರಕಾರಿಗಳು, ಹಣ್ಣು ಮತ್ತು ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ಕೂಡ ಹಾಕಿದ್ದೆ. ನನ್ನ ಮಗಳು ಮಾವಿನ ಹಣ್ಣು ಹಾಕಿದ್ಯಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಇಲ್ಲ, ನಾನಿವತ್ತು ತೋಟದಲ್ಲಿರೋ ಸೊಪ್ಪು ಹಾಕಿದ್ದೀನಿ. ವೀಡಿಯೋ ಮಾಡಬೇಕು ಅನ್ನಿಸ್ತು ಆಮೇದನ್ನು ಕೂಡ, ಹಾಗೆ ನಾನು ವೀಡಿಯೋ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.